ಏನು ಅವಸ್ಥೆನೋ ನಿಂದು. ಒಂದ್ ಕೈಲಿ ಸಿಗರೇಟು, ಒಂದ್ ಕೈಲಿ ಎಣ್ಣೆ, ಮಾದಕ ವಸ್ತುಗಳಿಗೆ ವ್ಯಸನೆ ಆಗ್ಬಿಟ್ಟಿದ್ಯಲ್ಲೋ. ಛೇ, ನಿನ್ನಂತ ದುರ್ವ್ಯಸನಿಯನ್ನ ನನ್ನ ತಮ್ಮ ಅಂತ ಹೇಳ್ಕೊಳ್ಳಿಕ್ಕೆ ನಾಚಿಕೆ ಆಗ್ತಾ ಇದೆ. ಈ ಸಮಾಜದಲ್ಲಿ ಘನತೆ ಗೌರವದಿಂದ ಓಡಾಡ್ತಿರೋ ಈ ಅಣ್ಣನ ಮರ್ಯಾದೆ ಕಳೀತಾ ಇದೆಯಲ್ಲ, ನಾಚಿಕೆ ಆಗ್ಬೇಕು ನಿನ್ನ ಜನ್ಮ. ನಾಚಿಕೆ, ಮಾನ, ಮರ್ಯಾದೆ ಎಲ್ಲಿದೆ ಬ್ರದರ್ ಈ ಸಮಾಜದಲ್ಲಿ? ಪಕ್ಷದಿಂದ ಪಕ್ಷಕ್ಕೆ ಜಿಗಿಯುವ ರಾಜಕಾರಣಿಗಿಲ್ಲ ಮರ್ಯಾದೆ. ಗಂಡನನ್ನು ಬಿಟ್ಟು ಪರಪುರುಷನೊಡನೆ ಸರಸವಾಡುವ ಗೃಹಿಣಿಯರಿಗಿಲ್ಲ ಮರ್ಯಾದೆ. ಕಾಲೇಜಿಗೋ ಟ್ಯೂಷನ್ನಿಗೋ ಎಂದು ಹೇಳಿ ಮನೆಯಿಂದ ಹೋಗಿ ಲಾಡ್ಜಿನಲ್ಲಿ ಸಮಯ ಕಳೆದು ಬರುವ ಇಂದಿನ ಕೆಲವು ಯುವಕ ಯುವತಿಯರಿಗಿಲ್ಲ ಮರ್ಯಾದೆ. ಲಂಚ ಸ್ವೀಕರಿಸಿ ಕೊನೆಗೆ ಲೋಕಾಯುಕ್ತ ಬಲೆಗೆ ಬಿದ್ದು ಮಾನ ಕಳೆದುಕೊಳ್ಳುವ ಹಿರಿಯ ಅಧಿಕಾರಿಗಳಿಗಿಲ್ಲ ಮರ್ಯಾದೆ. ಅಷ್ಟೇ ಏಕೆ, ಸಮಾಜದಲ್ಲಿ ಗಣ್ಯ ವ್ಯಕ್ತಿ ಎಂದು ಕರೆಸಿಕೊಳ್ಳುವ ನೀನು ಶಾಂತಿ ನಿವಾಸದ ಅಷ್ಟು ಆಸ್ತಿಯನ್ನು ಕಬಳಿಸಿ ನಿನ್ನ ಸಹೋದರನನ್ನು ನಿರ್ಗತಿಕನನ್ನಾಗಿ ಮಾಡಿ ವ್ಯಸನಗಳ ದಾಸನನ್ನಾಗಿ ಮಾಡಿದ ನಿನಗೇ ಇಲ್ಲದ ಮರ್ಯಾದೆ ಈ ಕುಡುಕನಿಗೆಲ್ಲಿಂದ ಬರಬೇಕು ಮರ್ಯಾದೆ? ಭರತ, ನಾಲಿಗೆ ಮೇಲೆ ಹಿಡ್ತಾ ಇರ್ಲಿ. ಉಳಿದ ನಶೆಯಲ್ಲಿ ಏನೇನೋ ಮಾತನಾಡ್ಬೇಡ. ಈ ಶಾಂತಿ ನಿವಾಸದ ಎಲ್ಲ ಆಸ್ತಿಗಳನ್ನ ನಾನೊಬ್ಬರೇ ಅನುಭವಿಸ್ತಾ ಇದ್ದೀನಿ ಅಂತ ಸುಳ್ಳು ಅಪವಾದ ಹಾಕ್ಬೇಡ. ಇದರಲ್ಲಿ ನಿನಗೂ ಪಾಲಿದೆ. ಆದ್ರೆ ತಂದೆಯವರು ಮೃತ್ಯು ಪತ್ರದಲ್ಲಿ ಬರೆದ ಹಾಗೆ ನಡ್ಕೊಂಡ್ರೆ ಮಾತ್ರ ಅನ್ನೋದನ್ನ ಮರಿಬೇಡ. ಮೃತ್ಯು ಪತ್ರ ಆ ಮುದುಕ ಸತ್ತ ಮರುದಿನವೇ ಆ ಮೃತ್ಯು ಪತ್ರ ಸುಟ್ಟು ಭಸ್ಮವಾಯಿತು. ನೋಡು ಮೈ ಡಿಯರ್ ಬ್ರದರ್, ಆ ಮೃತ್ಯು ಪತ್ರದಿಲ್ಲದಂತೆ ಬದುಕಲು ನನಗೆ ಇಷ್ಟವಿಲ್ಲ. ನಾನು ಸ್ವತಂತ್ರನಾಗಿ ಬದುಕಲು ಇಷ್ಟಪಡುವವನು. ಈ ಶಾಂತಿ ನಿವಾಸದ ಅರ್ಧ ಆಸ್ತಿಯನ್ನು ನನಗೆ ಕೊಟ್ಟರೆ ಸರಿ. ಇಲ್ಲ ಇಲ್ಲ, ನಾನೆಂದು ಈ ಶಾಂತಿ ನಿವಾಸ ವಿಭಾಗ ಮಾಡೋದಿಲ್ಲ. ತಂದೆಗೆ ವಚನ ಕೊಟ್ಟಿದ್ದೀನಿ. ವಚನ ಕೊಟ್ಟು ನಾನು ವಚನ ಭ್ರಷ್ಟನಾಗೋದಿಲ್ಲ. ನೋಡು ಮೈ ಡಿಯರ್ ಬ್ರದರ್ ಸುಧಾಕರ್, ನೀನು ವಚನ ಭ್ರಷ್ಟನಾಗುತ್ತೀಯೋ ಬಿಡುತ್ತೀಯೋ ನನಗೆ ಗೊತ್ತಿಲ್ಲ. ಈ ಆಸ್ತಿಯಲ್ಲಿ ಅರ್ಧ ಪಟ್ಟನ್ನು ನಾನು ಪಡೆದೇ ತೀರುತ್ತೇನೆ. ಭರತ, ನೀನು ಮಾತ್ರ ಕೋರ್ಟು ಕಟಕಟೆ ಅಂತ ಹೋದ್ರು, ನಾನು ಮಾತ್ರ ನಮ್ಮ ಹಿರಿಯರು ಏನು ಆಜ್ಞೆ ಮಾಡಿದಾರೋ ಅದನ್ನ ಪಾಲಿಸದೆ ಇರೋದಿಲ್ಲ ಭರತ.
ನಿನ್ನ ಗಂಡ ಸುಧಾಕರ ನಾನು ನಷ್ಟ ಅನುಭವಿಸುವಂತೆ ಹೇಗೆ ಮಾಡಿದನೋ ಹಾಗೆ ಅವನನ್ನು ನಿರ್ಗತಿಕನನ್ನಾಗಿ ಭಿಕ್ಷಾರಿಯನ್ನಾಗಿ ಮಾಡದಿದ್ದರೆ ನಾ ಅದಂಪುರದ ಅವಿನಾಶನ ಮಗ ಅವನೇ ಅಲ್ಲ. ಅರ್ಚನಾ, ನಾನು ನಿನಗೆ ವಹಿಸಿದ ಕೆಲಸ ಎಲ್ಲಿಯವರೆಗೆ ಬಂದು ಮುಟ್ಟಿದೆ? ಆ ವಿಷಯನ ಆ ಭರತ್ ನನ್ನ ಪ್ರೀತಿಗೆ ಬಿದ್ದು ವಿಲವಿಲನೆ ಒತ್ತಾಡ್ತಾ ಇದ್ದಾನೆ. ಅದು ಅಲ್ಲದೆ ನನ್ನ ಪ್ರೀತಿನ ನಿಜವಂತ ನಂಬಿ ನನ್ನ ಮದುವೆ ಆಗಕ್ಕೆ ಅವನು ಕಾಯ್ತಾ ಕೂಳ್ತಿದ್ದಾನೆ. ಆ ಭರತ ನಿನ್ನನ್ನು ಸತಿಯನ್ನಾಗಿ ಪಡೆಯಲು ಅವಣಿಸುತ್ತಿರುವುದು ನನ್ನ ಕಾರಸ್ಥಾನಕ್ಕೆ ಯಶ ಬಂದಂತಾಗಿದೆ. ಅದೇಗ್ ಸಾಧ್ಯ? ಅದೇಗೆಂದರೆ ಹೇಳ್ತೇನೆ ಕೇಳು. ಸುಧಾಕರನಿಗೂ ಭರತನಿಗೂ ಆಸ್ತಿಯ ವಿಷಯದಲ್ಲಿ ಕಲಹ ಉಂಟಾಗಿದೆ. ಆಸ್ತಿಯ ಪಾಲಕರೇ ಭರತನಿಗೆ ಅರ್ಧ ಆಸ್ತಿ ಬರುವುದು. ಅರ್ಚನಾ, ನೀನು ಹೆಸರಿಗೆ ಭರತನ ಸತಿಯಾಗಿ ಆ ಶಾಂತಿ ನಿವಾಸದಲ್ಲಿ ಗಣನಾಯಕಿಯಾಗಿ ಪ್ರವೇಶ ಮಾಡಿ ಆ ಸುಧಾಕರನ ಶಾಂತಿ ನಿವಾಸದಲ್ಲಿ ಕೋಲಾಹಲ ಎಬ್ಬಿಸು. ನೀವು ಹೇಳಿದಂತೆ ಎಲ್ಲ ಪ್ಲಾನ್ ನಡೆಯೋಕೆ ಸಾಧ್ಯವೇನು? ಅರ್ಚನಾ, ಅಸಾಧ್ಯವಾದದ್ದನ್ನು ಸಾಧ್ಯ ಮಾಡಿ ತೋರಿಸುವುದೇ ಈ ಅಮೋಘದ ಈ ನನ್ನ ಕಾರಸ್ಥಾನದಲ್ಲಿ ನೀನನ್ನು ಸಹಾಯ ಮಾಡಬೇಕು. ಆ ಭರತನಿಗೆ ಸತಿಯಾಗಿ ಅವನ ಬಾಹುಬಂಧನದಲ್ಲಿ ಬಂದಿಯಾದರೆ ಸಾಕು. ಆಗ್ಲಿ ಅಮ್ಮ, ನೀವ್ ಹೇಳ್ದಂತೆ ನಾನು ನಡ್ಕೊಳ್ತೀನಿ. ನಮ್ಮಿಬ್ರು ಪ್ರೀತಿಗೋಸ್ಕರ ನಾನು ಏನ್ ತ್ಯಾಗ ಮಾಡೋಕ್ಕೂ ಸಿದ್ಧನೆ. ಆದ್ರೆ ನೀವು ಯಾವತ್ತೂ ನನ್ನ ಕೈ ಬಿಡೋದಿಲ್ಲ ಅಂತ ಪ್ರಾಮಿಸ್ ಮಾಡಿ. ಅರ್ಚನಾ, ನೀನೇ ನನ್ನ ಬಾಳ ಸಂಗಾತಿ. ಓಡಿ ಬಂದ ನಿನ್ನನ್ನು ಎಂದಿಗೂ ಕೈ ಬಿಡಲಾರ ಈ ಅಮೋಘ. ನೀವೇ ನನ್ನ ಹೃದಯೇಶ್ವರರು. ಪ್ರಿಯೇ ಜೊತೆ ಮಾಡಿದ ಜೊತೆ ಮಾಡಿದ
ಮಾಡು ಸಾಕು. ಯಾಕೆ ಮೌನವಾಗಿದೆ ಅರ್ಚನ? ಯಾಕೆ ಅರ್ಚನ ಮೌನವಾಗಿ ನಿಂತಿರಿ? ಏನ್ ಮಾಡ್ಲಿ ಅಮ್ಮ, ಈ ಸಮಾಜದಲ್ಲಿ ನಾನು ತಲೆ ತಿರುಗೆತ್ತುವುದೇ ಕಷ್ಟ ಆಗ್ಬಿಟ್ಟಿದೆ. ಯಾಕೆ ಅರ್ಚನ, ಏನಾಯ್ತು? ಅಮ್ಮ, ನಮ್ಮಿಬ್ಬರು ಪ್ರೀತಿ ಪ್ರತೀಕವಾಗಿ ನನ್ನ ಹೊಟ್ಟೆಯಲ್ಲಿ ನಿಮ್ಮ ಪ್ರೀತಿಯ ಚಿತ್ರ ಮೂಡುತ್ತಿದೆ. ಹೌದಮ್ಮ, ಆ ದಿನ ನೀವು ತುಂಬಾ ಕುಡಿದು ಬಿಟ್ಟಿದ್ರಿ. ನಾನು ಎಷ್ಟೇ ಹೇಳಿದ್ರು ನೀವು ಕೇಳೋ ತಾಳ್ಮೆಲೆ ಇರಲಿಲ್ಲ. ಅವಾಗ ನೀವು ನನ್ನ ಬಲವಂತವಾಗಿ ಸೆರೆ ಬರೆದಾಗ ಏನ್ ಮಾಡ್ಬೇಕಂತಾನೆ ಗೊತ್ತಾಗಿಲ್ಲ. ನಾವಿಬ್ರು ಒಂದುಗೂಡಿ ಈ ಪ್ರಪಂಚವನ್ನೇ ಮರೆತು ಬಿಟ್ವಿ. ಓಹೋ, ವಿಷಯ ಹೇಗಿದೆಯೋ? ನಾನು ಅಂದು ನಶೆಯಲ್ಲಿ ತೇಲಾಡಿ ನಡೆದರು. ಈಗ ನನಗೆ ಸಂತೋಷವಾಗುತ್ತಿದೆ. ನಾನು ಕನ್ಯೆಯಾಗುತ್ತೇನೆ ಎಂಬ ಸಂತೋಷವಿದೆ. ನಿಮಗೇನೋ ಸಂತೋಷ, ಬೆಕ್ಕಿಗೆ ಆಟ ಆದ್ರೆ ಇಲ್ಲಿಗೆ ಪ್ರಾಣ ಸಂಕಟ. ಯಾಕೆ ಅರ್ಚನ, ಯಾವುದೇ ಹೆಣ್ಣು ತಾನು ತಾಯಿಯಾಗುತ್ತೇನೆ ಎಂದು ತಿಳಿದಾಗ ಸಂತೋಷ ಪಡುವುದು ಸಹಜ. ನೀನು ದುಃಖಿಸುತ್ತಿರುವೆಯಲ್ಲ? ಇದೇನು ಈಗ ಹೇಳ್ತಿದ್ದೀರಾ? ತಾಳಿ ಇಲ್ಲದೆ ಹೆಣ್ಣು ತಾಯಿ ಆಗುದಂದ್ರೆ ಅದು ನಮ್ಮಣ್ಣ ಅಮ್ಮಗ್ನಿಗೆ ಗೊತ್ತಾದ್ರೆ ಮೊದ್ಲೇ ಕೋಪಿಷ್ಟ ನನ್ನ ಸಾಯಿಸಿ ಬಿಡ್ತಾನೆ. ಅದಕ್ಕೇಗೆ ಚಿಂತಿಸುವೆ ಅರ್ಚನ? ನಿನ್ನಣ್ಣನಿಗೆ ನಾನೇ ವಿಷಯ ತಿಳಿಸಿ ನಿನ್ನನ್ನು ರಿಜಿಸ್ಟರ್ ಮದುವೆ ಆಗುತ್ತೇನೆ. ಹಬ್ಬ, ಈಗ ನನ್ನ ಮನಸ್ಸಿಗೆ ತುಂಬಾ ಸಂತೋಷವಾಯ್ತು. ಆದ್ರೆ ಈ ಸಂತೋಷದ ಸಮಯದಲ್ಲಿ ಆದರೆ ಈ ನಮ್ಮ ಮದುವೆಗೆ ನಿಮ್ಮ ಅಣ್ಣ ಅತ್ತಿಗೆ ಒಪ್ಪಿಗೆ ಕೊಡ್ಬೇಕಲ್ಲ? ನೋಡು ಅರ್ಚನ, ನಮ್ಮ ಸ್ವಂತ ವಿಷಯ. ನಾನು ಮನಸಾರೆ ಪ್ರೀತಿಸಿದ ಹುಡುಗಿಯನ್ನು ನನ್ನ ಬಾಳ ಸಂಗಾತಿಯನ್ನಾಗಿ ಆಯ್ಕೆ ಮಾಡಿಕೊಳ್ಳುವುದು ನನ್ನ ಕರ್ತವ್ಯ. ಅದಕ್ಕೇಕೆ ನೀನು ಚಿಂತಿಸುವೆ? ಈ ಶಾಂತಿ ನಿವಾಸದ ಆಸ್ತಿಯಲ್ಲಿ ಸಮಪಾಲು ತೆಗೆದುಕೊಂಡು ನಾನು ನಿನ್ನನ್ನು ಮಹಾರಾಣಿಯನ್ನಾಗಿ ನೋಡಿಕೊಳ್ಳುತ್ತೇನೆ. ಸಾರಿ ಡಿಯರ್, ನಿಮ್ ಬಗ್ಗೆ ಏನು ತಿಳಿದೆ ತಪ್ಪಾಗಿ ಮಾತಾಡ್ಬಿಟ್ಟೆ, ನನ್ನ ಕ್ಷಮಿಸ್ಬಿಡಿ. ಸಂತೋಷದ ಸಮಯದಲ್ಲಿ ಹಾಗೆ ಆಗ್ಲಿ. All
10 ಹಳ್ಳಿಯಲ್ಲಿ ಯಾರು ಇದಾರ ಹೇಳಿ? ಈ ಊರಿನಲ್ಲಿ ನನ್ನನ್ನ ಬಿ 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 ಅಂದ್ರ ಬಂಡ ಬೇವರ್ಸಿ ಕುಕಡಿಯ ಅಂತಂದ್ರೆ ಕಾಣ್ತವ್ರಲ್ರಿ. ಬಾಳ ದೊಡ್ಡ ಮನುಷ್ಯರ್ರಿ. ಅವ್ರ ಮಾತಿಲ್ರಿ. ನಮಸ್ಕಾರ. ಏನ್ ಹೇಳಕತ್ತೀರಿ? ಏನಿಲ್ರಿ ಬಾಸ್. ಅಲ್ರಿ ಬಾಸ್, ನಮ್ಗ ಬಿ 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 ಅಂದ್ರೆ ಇನ್ನೂ ಮಟ್ಟ ಅರ್ಥನ ಆಗಿಲ್ರಿ. ಸ್ವಲ್ಪ ಬಿಡಿಸಿ ಹೇಳಿ. ಈ ಬಿ 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 ಅಂದ್ರೆ ಹುಡುಕ್ಯಾನಲ್ಲಿ ಬಹದ್ದೂರ್ ಭದ್ರಪ್ಪನ ಮಗ ಬಂಡ ಬೇವರ್ಸಿ ನಿಮ್ಮ ಅಪ್ಪ. ಸರಿ ಮಾತಾಡಲಿ. ಸೂಪರ್ ಕಾಣಾಗತ್ತೀರಿ. ಜಾತ್ರೆಗ ದೊಡ್ಡ ಗೊಂಬಿ ಹಾಕೊಂಡು ನಡೆಸ್ತಾವಲ್ಲ ಹಂಗ್ ಕಾಣಾಗತ್ತೀರಿ. ಚಂದ ಕಾಣಾಗತ್ತೀರಿ ಬಾಸ್. ಇವತ್ತೇನಾದ್ರೂ ಪಾರ್ಟಿ ಐತನ? ಇವತ್ತ ನಮ್ದು ಭಾರಿ ಒಂದು ಇದೈತ್ರಿ. ನಮ್ಮ ಮನೆಗೆ ಒಬ್ರು ಭಾರಿ ವಿಶೇಷ ಅತಿಥಿಗಳು ಬರೋರಿದ್ದಾರೆ. ಅಂದ್ರ ಹೆಂಗ್ಸ್ರ, ಹೆಣ್ಮಕ್ಳ, ಹೆಂಗಳಿರ ಯಾರಂತ ಹೇಳ್ರಿ. ಎಲ್ಲ ನಿನಗೆ ಯಾಕೆ ಬಂದ ಮೇಲೆ ನೀನ್ ನೋಡುವೆ ಅಂತ. ಇಷ್ಟು ಬೇರಾದ್ರೆ ಈ ನಮ್ಮ ಅಡಿಗೆ ಮಾಡಿ ಜಗಡ್ದು ಯಾಕೆ ಬರ್ಲಿಲ್ಲ ಅಂತೀನಿ. ನೋಡ್ರಿ ಬಾಸ್, ದಿಗಿರ್ದಿ ಮಾಡಿದ ನೋಡ್ರಿ. ಬಾಳ ಬದಮಾಸ್ ಅದಾನ. ಮನ್ಸ ಸರಿ ಇಲ್ರಿ ಅವ. ಎಲ್ಲೆಲ್ಲ ಹೋಗಿ ಯಕ್ಷಗಾನ ನೋಡ್ತಾನ, ಒಂದ್ ಗದಿ ಕರ್ಕೊಂಡ್ಬಿಡ್ತಾಯ್ತ. ಹಂಗ ಕುಣಿಯೋದ ಯಕ್ಷಗಾನ ಕುಣಿಯಾಕ ನೋಡ್ರಿ. ಚಲೋ ಮಾತನಾಗ ಹೇಳ್ತೇನೆ. ಅವನಿಗೆ ಮತ್ತೆ ಅಲ್ಲಿಂದ ತೆಗಿರಿ. ಅಡಿಗೆ ಮನೆಯಿಂದ ಹಾರಿಸ್ರಿ. ಹಾರಿಸಿ ಒಳ್ಳೆ ನಾನ್ ವೆಜ್ ಮಾಡೋನ್ ತಗೋರಿ. ನಾನು ಚಲೋ ಸಪೋರ್ಟ್ ಮಾಡ್ತೀನಿ. ಮಾಡ್ತೀರಿ? ಹೌದ್ರಿ. ನಿಮಗೆ ಮುಂದೆ ಬಂದೆ ಮಾರೇನ. ಅಯ್ಯ 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 ಸೌಕರ್ಯ, ನಿಮಗೆ ತಾಗಿದ್ದುಂಟು. ಆದ್ರೆ ಒಂದು ವಿಷಯ ಉಂಟು ಮಾರಾಯ. ಇವತ್ತು ನೋಡಿದ್ರೆ ನಿಮ್ಮಲ್ಲಿ ಬಹಳ ಗಮ್ಮತ್ತು ಉಂಟು. ಗಮ್ಮತ್ತೈತಿ. ಇವತ್ತಿನ ಗಮ್ಮತ್ತ ಭಾರಿ ಐತಿ. ಏನೈತ್ರಿ? ಪಾರ್ಟಿ ಗಿಲ್ಟಿ ಐತಲ್ರಿ? ಮತ್ತೆ ಗೆಸ್ಟ್ ಬರಕತ್ತಾರ ಅಲ್ಲ, ಇಷ್ಟೊತ್ತಿಗೆ ಬರಿಬೇಕಿತ್ತಲ್ಲ ಅವಳು. ಬಾಲ್ ವಿಧವೆಗೆ ಬಾಳ್ ಕೊಟ್ಟು ಭಗವಂತ ಕಣ್ಣೆ ಕಾಣ್ತಿಲ್ಲ ತಂದೆ. ಗಡಬಡಿಸಿ ನಾನು ಶೆಟ್ಟಿಗಂತ ಮೂರ್ ಮಂದಿ ಇದ್ರ ಸರ್, ಯಾರನ್ನ ಕರ್ಕೊಂಡು ಹೋಗ್ಲಿ? ನಾನ್ ನಿಮ್ಗೆ ಹೇಳಿದ್ನಿಲ್ಲ. ಅವ್ರ ಮನೆ ಇದೆಯೇನ್ರಿ? ಈ ಹಲಕಟ್ಟು ಬೇವರ್ಸ್ ಇಲ್ಲ ಆತಲ್ರಿ. ಅಲ್ರಿ, ಇದು ನಾ ಎಲ್ಲ ಹೋಗ್ತೀನಲ್ಲ ಬೆನ್ನತ್ತು ಬರುತ್ತರಿ. ಸಲನು ಹಂಗ ನನ್ನ ಬೆನ್ನ ಹತ್ತಿತ್ತು. ಈಗೂ ಹಿಂಗ ಕಾಡಕತ್ತ. ಏನಾದ್ರೂ ಒಂದು ಐಡಿಯಾ ಮಾಡ್ಲಾಬೇಕಿದು. ಹೌದು ಮಾರಾಯ್ತಿ, ನೀನು ಹೇಳಿದ್ದು ಸರಿ ಉಂಟು. ಏನ ಮರಿ ನಿಂದ ಈಟು ಅಂತ ಐತಿ? ಜಾಸ್ತಿ ಬಾಯಿ ತೆಗಿಬೇಡವೋ. ಯಾಕೆ ಹುಳ ಬೀಳುವುದೇ ಅದಕ್ಕೆಲ್ಲ? ಅಲ್ಲ ಅಲ್ಲ ಅಲ್ಲ, ನೋಡು, ಇಷ್ಟ ಕೊರೋನಾ ಬಂದು ಹೋದ ಮೇಲೆ ಈಗ ಹೊಸ ರೋಗ ಬಂದಿದೆ. ಕಾಮಸನ್ನೆ ರೋಗ. ನಿಮ್ಗೆ ಗೊತ್ತುಂಟ? ಕಾಮಸನ್ನೆ ರೋಗ ಬಂದು ನಮ್ಮ ದಾಸುವಿಗೆ ಹುಚ್ಚು ನಾಯಿ ಜಲ್ಲು ಸುರಿಸ್ತದಲ್ಲ, ಹಾಗೆ ಮಾಡುವುದುಂಟು ಮಾರಾಯ. ಏ ಮಾಯ ಮಾಡಿದ್ನಂದ್ರೆ
ಮತ್ತೆ ಇಲ್ಲಿಂದ ಉತ್ತರಾಯಣದಿಂದ ಉಪ್ಪಳೇಶ್ವರ ಹೋಗ್ಬಿಡ್ತೀನಿ ಅವ್ರ ಮತ್ತ ನಾ ಹೇಳಿನಲ್ರಿ ಈಕಿನ ತಗೊಂತೀನಿ ನೋಡ್ರಿ ನಮ್ ಸಾವುಕಾರ ಬಾಳ್ ತಗೋದಾರ 3, 10, 20 ಹರಿಯದ ತುಂಬ ಯೌವನದ ತುಂಬಿತ್ತು ಅಲ್ಲ ನನಗ ತಿಳಿದ್ರಿ ಇವ್ರು ನೋಡ್ದಾಗ್ಲ ಇವ್ರದ್ದು ತುಂಬಿ ತುಳಕ ಕತ್ತು ಬಿಟ್ಟೈತಿ ಹೊರಗ ಅಂತ ನಿಮ್ಮ ಯೌವನ ರೀ ನಿಮ್ಮ ಯೌವನ तेरी जंपर में बम्पर ಯೌವನ ಹೆಂಗ ತುಂಬ ತುಳಕತ್ತೈತ್ರಿ ರೀ ಬಿಬಿ ಅವ್ರ ನೀ ಶಟ್ಕೊಂಡ್ ನಿಲ್ಬೇಡ ಮಾರಾಯ ಇವ್ರ ಬಾಡಿ ಶಟ್ಕೊಂಡ್ ನಿಂತ್ರ ಬ್ಯಾರೆದ ಶಟ್ಕೊಂಡ್ ಬಿಡುತ್ತ ಮತ್ತ ಯಾ ಕರ್ಮ ರೀ 3 ಮಂದಿ ಕೊಟ್ಟ ಅಯ್ಯೋ ಇರಲ್ಲ ಒಬ್ಬರಿಗೆ ಬಿಬಿ ಅವ್ರ ಇವ್ರಿಬ್ರು ಯಾರ್ರಿ ಇವ ದಾಸೂರಿ ಮಾಡಿರಿ ಡ್ರೈವರ್ ನೋಡ್ರಿ ನಾನು ನೀವು ಹೇಳಿದ ಕೆಲಸ ಮಾಡ್ತೀನಿ ನಿಮ್ಮ PA ಆಗಿ ಇಲ್ಲಿ ಇರ್ತೀನಿ ಆದ್ರೆ ಇವ್ರಿಬ್ರು ನನ್ನ ಒಬ್ಬೊಬ್ಬರಿಗೆ ಬರಬಾರ್ದು ಇವರಿಬ್ಬರನ್ನ ನಾನ್ ನೋಡ್ಕೊಳ್ತೇನೆ ಏನ್ ಮಾಡಿ ಪೇಮೆಂಟ್ ಹೇಳ್ಬೇಡ್ರು ಈ ರತ್ನಮಾಲನ್ನ ನಾನು PA ಆಗಿ ನೇಮಿಸಿಕೊಂಡಿದ್ದೇನೆ ಈ ರತ್ನಮಾಲ ಸುದ್ದಿ ಹೋಗ್ಬಾರ್ದು ನೀನು ಆಕೆ ಏನ್ ಕೆಲಸ ಮಾಡ್ತಾಳ್ರಿ ಮ್ಯಾಲಿನ ಮಾಡ್ತಾಳ ಕೆಳಗಿನ ಮಾಡ್ತಾಳ ಆಕೆ ಕೆಳಗೆ ನಡಬರ್ಕದ್ ಮಾಡ್ತೀನಿ ಯಾವ್ದೋ ಒಂದ್ ಮಾಡ್ರಿ ನಿನಗೆ ಎದಕ್ಕೆ ಬೇಕು ಬರೀ ನಂದ್ರಾಗ ಬರ್ತೀಯಲ್ಲ ಅದು ನೀವು ಸಿಕ್ಕಿರಲ್ಲ ಅದಕ್ಕೆ ನೀವು ಮುದರಾಗ ನಾನು ನೋಡಿ ಎಲ್ಲ ಗಂಟು ಬಿದ್ದಾರ್ರಿ ನನಗ ಅಂತೀನಿ ಅಲ್ರಿ ಇನ್ನು ಮುಂದೆ ನಾನ್ ನಿಮ್ಮ ಕೆಲಸ ಎಲ್ಲ ಮಾಡ್ತೀನಿ ಬಟ್ ಇವ್ರು ನಮ್ಮ ತಂಟಿ ಬರ್ಲಾರ್ದಂಗ ನೀವು ಮಾಡ್ಬೇಕು ನೋಡ್ರಿ ಇವ್ರ ತಂಟೆಗೆ ಬರ್ದಿದ್ದಂಗೆ ನಾನು ಮಾಡ್ತೀನಿ ದಾಸು ಇವತ್ತಿನಿಂದ ಇವರು ನನ್ನ PA ಅವ್ರ ಸುದ್ದಿಗೆ ಹೋಗ್ಬಾರ್ದು ನೀನು ಅವಳನ್ನ ಅಲ್ಲ ಸಾವುಕಾರ್ರೆ ನೀವು ಎಂತದ್ದು ವಿಷಯಕ್ಕೆ ಈ ಹುಡುಗಿನ ಬುಕ್ ಮಾಡಿದ್ದು ನಿಮ್ಮ ಗದೆ ಕರೆಯಿಟ್ಕೊಳ್ಳಿ ನನ್ನ ಗದೆ ಹಿಂಗೆ ಇರೋ ನಿಂದು ಎಲ್ಲಿ ಬೇಕಲ್ಲಿ ಇಟ್ಟಿಟ್ಟು ಉದ್ದ ನಿರ್ದಿಸ್ಕೊಂಡು ಮತ್ತೆ ಎಲ್ಲರೂ ಬಂದು ಒಂದು ಚೂರು ಜಸ್ಟ್ ಮಿಸ್ ಅದ ಕುಡ್ತಾನ್ರಿ ಅವ್ನು ಕುಡ್ಸೋಣನ್ರಿ ಆಮ್ಯಾಗ ನೀವು ಬಾಯಿ ಮುಚ್ಕೊಂಡು ನಿಂದ್ರಲ್ಲ ಆಯ್ತು ನಿಂತಿಂದ ಬಿಡು ಗದೆ ನೀ ಇಲ್ಲ ಹಿಡ್ಕೊ ಹೌದಾ ನಾನು ಯಾರು ಬುಕ್ ಮಾಡಿದ್ದಿಲ್ಲಿ ಇವ್ರಿ ಯಾತಕ್ಕೆ ಬುಕ್ ಮಾಡಿದ್ರಿ ನಾಟಕಕ್ಕೆ ಬುಕ್ ಮಾಡಿದ್ರಿ ಯಾತಕ್ಕೆ ಮಾಡಿದ್ರಿ ನಿಂದೊಂದು ನಾಟಕ ಮಾರಯ್ಯ ದಾಸು ನಿಂದು ಬರೀ ನಾಟಕ ಈ ಮಾಡಿದ ಯಕ್ಷಗಾನ ಇಬ್ಬರು ತಲೆಯಲ್ಲಿ ನನ್ನ ಗೋಳು ಬರ್ಬಾದಾಗೋಗ ಅದಕ್ಕೆ ಹೇಳ್ತೀನಿ ನೀನು ಈ ಮಾಲಾನ್ ರತ್ನಮಾಲಾನ್ ಸುದ್ದಿಗೆ ಹೋಗ್ಬಾರ್ದು ನಾ ಹೋಗಂಗಿಲ್ಲ ನಿನ್ನ ಈ ಮಗ ನನ್ನ ಬುಡಕ ಕೈ ಹಚ್ಚಂದ ಬೇಕಾದ್ರೆ ನೋಡ್ಕೊಂಡು ಎತ್ತು ಗೇರ್ ಚೇಂಜ್ ಮಾಡಾನೋ ಮಗ ಬಿಡವಲ್ಲ ಏನೋ ಉಕ್ಸಟ್ಟೆ ಅಂತ ಇಲ್ಲೇ ಉಣ್ತಾರೆ ಇಲ್ಲೇ ತಿಂತಾನೆ ಇಲ್ಲೇ ಮನೆ ನೋಡೋದು ಅವಳನ್ನ ನಿನ್ನ ತಂಗಿ ತರ ನೋಡ್ಕೊಳ್ಬೇಕಲ್ಲೇ ಆ ಬಾಬು ಕಾಳು ನನ್ನ ಮಗನ ಏನ್ ಗುಣಗಾಲಕತ್ತಿ ಏನಿಲ್ಲ ನೋಡ್ಕೋತೀನಿ ಹಂಗ ನೋಡ್ಕೋತೀನಿ ಬಿಡ್ರಿ ಹಂಗ ನೋಡ್ಕೋತೀನಿ ನಾನು ಇನ್ನು ಮುಂದೆ ನಾನು ನಿಮಗ ತಂಗಿ ಆತ್ ಬಿಡ್ರಿ ಅಣ್ಣಯ್ಯ ಆಮೇಲೆ ನೋಡೋಣ ಇವ್ರಿಗೆ ಏನ್ ಬೇಕು ಕೊಟ್ಟ ಕಳಿಸ್ತಿ ಫಸ್ಟ್ ರೀ ಭುಜಂಗನವ್ರ ಬರ್ರಿ ಇಲ್ಲಿ ಮುಂದಕ್ಕೆ ಬರ್ರಿ ನೀವ್ ಏನೋ ಅಂದಂಗಿತ್ತಲ್ರಿ ನಮ್ಮ ಅವ್ವ ಇರ್ಬೇಕಾರ ನಿಮ್ಮ ಇರ್ಬೇಕಾರ ನಮ್ಮ ಅಲ್ರಿ ನಮ್ಮ ಅವ್ವ ಇರ್ಬೇಕಾರ ಮಾಡ್ಬೇಕನ್ನ ಆಸೆ ಇತ್ತಿಲ್ರಿ ಅದಕ್ಕ ಆ ವಯಸ್ಸು ಇರ್ಬೇಕಾರ ಮಾಡ ಮುಗಿಸ್ಬೇಕಿತ್ತು ನೀವು ಇವಾಗ ಪೂರಾ ಬಾಡ್ ಹೋಗೈತ್ರಿ ಭುಜಂಗನವ್ರ ಅದಕ್ಕ ಮುಂಜಾನೆ ಹೇಳಿದ್ ನಿನಗೆ ಅದಕ್ಕ ಅಂತಾರ್ರಿ ಮತ್ತ ನೋಡ್ರಿ ಅದು ಒಂದ ನೆಟ್ಟಗೈತಂತೆ ಮ್ಯಾಗಟ ವಯಸ್ಸಾಗೈತಿ ಒಳಗ ವಯಸ್ಸಾಗಿಲ್ರಿ ಏ ಹೌದು ಬರಬ್ರಿ ಐತಿ ಎತ್ತು ನಿನ್ನ ಗಾದೆನ ಇವನು ಬಾಯಾಗ ಏನಾರ ಇಡಬೇಕಪ್ಪ ನೀವು ಕೇಳು ಕೇಳುವುದು ಅಂತ ಅವ್ರ ಹತ್ರ ಅವ್ರೇನು ಭಿಕ್ಷೆ ಬೇಡಲಿಕ್ಕೆ ಬಂದಿದ್ದ ಅವಳು ಭಿಕ್ಷೆ ಬೇಡಲಿಕ್ಕೆ ಬರ್ಲಿಲ್ಲ ಅವಳು ನನ್ನ ಗೊತ್ತುಂಟ ಒಂದು ಕೆಲಸ ಮಾಡ್ರಲ್ಲ ನಾನು ನಿಮ್ಮಲ್ಲಿ ನಿಮ್ದು ಎಲ್ಲಾ ವ್ಯವಹಾರ ಮುಗಿಸ್ತೀನಿ ಇವರಿಬ್ಬರನ್ನ ಮೊದ್ಲು ಇಲ್ಲಿಂದ ಹೊತ್ತು ಓಡಿಸ್ತಿರೋ ಇಲ್ಲ ನೀವೇ ಹೋಗ್ತಿರೋ ಏನ್ ಮಾಡ್ತಿರೋ ನೋಡ್ರಿ ನಾ ಹೋಗುದಿಲ್ಲ ನಾನು ಬಿಡೋನಲ್ಲ ನೋಡಿ ನಾನು ಬಿಡೋದಿಲ್ಲ ಶಿವ ಇರ್ರಿ 3 ಮಂದಿ ನನ್ನ ಇರೋದು ಒಬ್ಬಕ್ಕಿ ನನ್ನ ಪಾಡೇನು ಮರ್ರಿ ಟಚ್ ಆಗಲ್ರಿ ಯಾರಿಗಾರು ಒಬ್ರಿಗೆ ಅಟ್ಟ ಮಾಡ್ಕೊಬೇಕೀಗ ನಾನು
ಏನು ಚಂದನಾರವ ಕೂದಲ ಶಿಲ್ಪ ಪತ್ರವತಿ ಕುಣಿಯ ನಿಂದ್ರ ಜಿಗದ ಜಿಗಿತಳ ಮೋರಮಳ ಅಲ್ಲೋ ಹಾರಾರಿ ಹಾರಾರಿ ಬೀಳ್ತಿಯಲ್ಲ ಇರೋದೊಂದು ಕೋಲ್ ಓದು ಮೂರ್ ಎಂತ ಹಲ್ಕಟ ಇನ್ನು ಮುಂದೆ ನಾನ್ ನಿಮ್ ಮನೆ ಕೆಲ್ಸಕ್ಕೆ ಬರ್ಬೇಕಂದ್ರೆ ಇವ್ರಿಬ್ರು ಮಂಗೇನ ಹೊಡಿಸ್ಬೇಕು ನೀವು ಹೇಳೋದಷ್ಟೇ ಮಾಡಬೇಕು, ಅದಕ್ಕಿಂತ ಜಾಸ್ತಿ ಮಾಡಬಾರ್ದು. ನೀನು ಅವಳನ್ನ ತಂಗಿ ತರ ನೋಡ್ಕೊಂಡು ಅವಳನ್ನ ಮಗಳ ತರ ನೋಡ್ಕೊಂಡು ನೀವೊಂದ್ ಕೆಲಸ ಮಾಡ್ರಿ. ಇಲ್ರಿ ಪಾಪ ಎಗರೆಗರ ಹೊಡ್ಕೊಂಡಿದ್ರು ಹೇಳುದು ಅಲ್ಲ ಇವ್ರು ನನ್ನ ತಂಗಿ ತರ ಅಂತ ಹೇಳ್ಕೊಳ್ಳಿಕ್ಕೆ ಮೊಮ್ಮಗಳ ತರ ನೋಡ್ಕೊತಾರ ಇವ್ರ ಮೊಮ್ಮಗಳ ತರ ಇಲ್ಲ ಮಾರಾಯ ಎಂತ ತಂಗಿ ತರ ಅಂತ ನೋಡ್ಕೊಳ್ಳಿ. ಅಯ್ಯೋ ಎತ್ತಿದ್ರು ಕತೆ ಎತ್ತಿತ್ತು ಭುಜಂಗ ಅಪ್ಪಂದು ಮೊಮ್ಮಗಳ ತರ ನೋಡ್ತಾರೆ ಎತ್ತು ನಿನ್ನ ಗಾಂಡಿ ಅವ್ರು ಇವ್ರ ಕಾಲದಾಗ ನಾವು ಉದ್ದಾರಾಗಂಗಿಲ್ರಿ ನಾ ಮೊದಲು ಜಾಗ ಕಲಿಬೇಕು. ಈಗ ಶಕ್ತಿ ನಿನ್ನಲ್ಲಿಲ್ಲ.
ರಂಗ ಸಂಚಿಕೆಯನ್ನು ನೋಡು, ಎಷ್ಟೊಂದು ಸುಂದರವಾಗಿದೆಯಲ್ಲ. ನಿಜವಾಗಿವ್ರಿ ಇದು ನೋಡ್ತಾ ಇದ್ರೆ ತುಂಬಾ ಖುಷಿ ಆಗ್ತಾ ಇದೆ. ತಣ್ಣಗೆ ಬೀಸುವಂತ ಈ ಒಂದು ಒಳ್ಳೆಯ ತಂಗಾಳಿ, ಅಲ್ಲಲ್ಲಿ ಜುಳು ಜುಳು ಅಂತ ಹರಿತಾ ಇರೋ ಆ ಸುಂದರವಾದ ನೀರುಗಳು, ಬಾನಲ್ಲಿ ಹಾರಾಡ್ತಾ ಇರೋ ಆ ಹಕ್ಕಿ ಪಕ್ಷಿಗಳು. ಅಬ್ಬಾ, ಈ ಸೌಂದರ್ಯ ನೋಡ್ತಾ ಇದ್ರೆ ಮನಸ್ಸಿಗಂದ್ರೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಮೈ ಮರೆತು ಹಾಡಿ ಕುಣಿಬೇಕು ಅಂತ ಅನಿಸ್ತಾ ಇದೆ. ನಿಮ್ಗೂ ಹಾಗೆ ಆಗ್ತಿದೆಯಲ್ವಾ? ಅಷ್ಟೇ ಅಲ್ಲ ಸಂಗೀತ, ಈ ಕುಳದಲ್ಲಿ ನೋಡು, ಎರಡು ರಾಜವಂಶಗಳು ತಮ್ಮದೇ ಆದ ಹುದಿಯಲ್ಲಿ ವಿಹರಿಸುತ್ತಾ ಹೇಗೆ ಮುಂಬರಗಳನ್ನು ಹೇಗೆ ಅಂತ ನೋಡಿ. ಹಾಗೆ ಸಂಗೀತ, ಹಾಗೆ ಸಂಗೀತ ಹೇಳಿ. ನಮ್ಮ ಜೀವನ ಹಾಗೆ ಸಂಗೀತ ನಮ್ಮ ಜೀವನದ ರಥವನ್ನು ಮುನ್ನಡೆಸೋಣವೇ? ನೋಡಿ, ಇದುವರೆಗೂ ನಾನು ನಮ್ಮ ಪ್ರೀತಿಯ ಬಗ್ಗೆ ಮನೆಯಲ್ಲಿ ತಿಳಿಸ್ಲೇ ಇಲ್ಲ. ನಮ್ಮ ಅಣ್ಣ ಕೂಡ ನನಗೆ ಒಳ್ಳೆ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ನಾ ಯಾರನ್ನ ಮೆಚ್ತೀನೋ ಅವ್ರ ಜೊತೆಗೆ ಮದುವೆ ಮಾಡ್ತಾರೆ ಅನ್ನೋ ನಂಬಿಕೆ ಖಂಡಿತವಾಗ್ಲೂ ಇದೆ. ಆದರೇನು ಸಂಗೀತ? ಅಲ್ಲ, ನಮ್ಮ ಪ್ರೀತಿ ಪ್ರೇಮದ ವಿಷಯವನ್ನ ನೀವು ನಿಮ್ಮ ಮನೆಯಲ್ಲಿ ತಿಳಿಸಿದ್ದೀರ ತಾನೆ? ನಾ ಇನ್ನೂ ತಿಳಿಸಿಲ್ಲ, ಸಮಯ ಸಂದರ್ಭ ನೋಡಿ ತಿಳಿಸುತ್ತೇನೆ ಸಂಗೀತ. ನಿನ್ನನ್ನು ಪಡೆಯಲು ನನ್ನ ರಥವನ್ನು ಪುಣ್ಯ ಮಾಡಬೇಕು ಸಂಗೀತ. ಹೋಗಿಪ್ಪ, ಅವಾಗ ತುಂಬಾ ಹೊಗಳ್ತಾ ಇದ್ದೀರ, ನಂಗೆ ನಾಚಿಕೆ ಬರುತ್ತೆ. ಸರಿ, ಇದೇ ಸಮಯದಲ್ಲಿ ಒಂದು ಸಂಗೀತ
ಕಟ್ಟಿ ಹಾಕೋ ಪ್ರೀತಿನೇ ಸಂಗೀತ, ಏನು ನಡೆಸಿದ್ಯಮ್ಮ ಇದನ್ನ? ಅದು 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 ಅಣ್ಣ. ಯಾವಾಗ ಬಂದೆ ಅಂತ ಕೇಳ್ತಾ ಇದ್ಯಾ? ನೀವಿಬ್ಬರು ಕಳ್ಳ ಪ್ರೇಮಾಟದ ಆಟದಲ್ಲಿ ತೊಡಗಿ ಹಾಡಿನಲ್ಲಿ ಮೈ ಮರೆತಿದ್ದರಲ್ಲ, ಆವಾಗಲೇ ಬಂದೆ. ತಬ್ಬಲಿಯಾದ ನನ್ನ ತಂಗಿಗೆ ಜೀವನದಲ್ಲಿ ಯಾವುದೇ ಕೊರತೆ ಬಾರದಿರಲಿ ಎಂದು ಪ್ರೀತಿ ವಾತ್ಸಲ್ಯದಿಂದ ನನ್ನ ತಂಗಿ ಉತ್ತಮ ಶಿಕ್ಷಣ ಪಡೆಯಲಿ ಅಂತ ಒಳ್ಳೆಯ ಕಾಲೇಜಿಗೆ ನಿನ್ನನ್ನು ಕಳಿಸಿದರೆ ಈ ಯುವಕನ ಸ್ನೇಹ ಬೆಳೆಸಿ ಪ್ರೇಮದ ಶಿಕ್ಷಣ ಪಡೆಯುತ್ತಿರುವೆಯಾ? ಏನು ಸಂಗೀತ, ಏನಿದು? ಅಣ್ಣ, ಸದಾ ಕಾಲ ಪ್ರೀತಿ ನೆರಳಾಗಿ ಮಮತೆಯ ಬಂಧುವಾಗಿ ಕ್ಷಣ ಕ್ಷಣಕ್ಕೂ ಹೆಚ್ಚು ಹೆಚ್ಚಿಗೂ ನೀನು ಸಾಕಿ ಬೆಳೆಸಿದ್ದೀಯ ಅಣ್ಣ. ಹೀಗಿರ್ಬೇಕಾದ್ರೆ ನಿನ್ನ ಮನೆಗೆ, ನಿನ್ನ ಮನಸ್ಸಿಗೆ, ಮರ್ಯಾದೆಗೆ ಕಳಂಕ ತರುವಂತ ಕುಂದ ಕೆಲಸವನ್ನ ಮಾಡ್ತಾರೆ ಅಣ್ಣ. ಇವರು ಸಂದೀಪ್ ಅಂತ ನನ್ನ ಕಾಲೇಜ್ನಲ್ಲಿ ಕ್ಲೋಸ್ ಫ್ರೆಂಡ್. ಇವರ ಗುಣ ಸ್ವಭಾವ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಅಣ್ಣ. ಅದಕ್ಕೋಸ್ಕರನೇ ಇವ್ರನ್ನ ನನ್ನ ಬಾಳ ಸಂಗಾತಿ ಮಾಡ್ಕೋಬೇಕಂತ ನಿರ್ಧಾರ ಮಾಡ್ಕೊಂಡಿದ್ದೀನಿ. ನಿಮ್ಮ ತಂಗಿಯನ್ನು ಮನಸಾರೆ ಪ್ರೀತಿಸುತ್ತಿದ್ದೇನೆ. ಅವಳೇ ನನ್ನ ಬಾಳ ಸಂಗಾತಿಯನ್ನು. ಹೌದಾ? ಸರಿ, ಹಾಗಾದ್ರೆ ನೋಡಮ್ಮ ಸಂಗೀತ, ನೀನು ಮನೆಗೆ ಹೋಗಿ ಅಡಿಗೆ ರೆಡಿ ಮಾಡಿ. ನಾನು ಇನ್ನು ಸ್ವಲ್ಪ ಹೊತ್ತಲ್ಲೇ ಊಟಕ್ಕೆ ಬರ್ತೇನೆ. ನಾನು ಅವನ ಜೊತೆಲಿ ಸ್ವಲ್ಪ ಮಾತಾಡಿ. ಆಗ್ಲಿ ಅಣ್ಣ. ಸರಿಯಾದ ಪ್ರಶ್ನೆ ಉತ್ತರ ಕೊಡು, ಇಲ್ಲಾಂದ್ರೆ ಇಬ್ರು ಬೇರೆ ಮಾಡ್ಬಿಡ್ತಾರೆ. ಅರ್ಥ ಆಯ್ತಲ್ಲ? ಏನ್ ಮಾಡ್ತೀವಿ? ನಾನು ನೋಡ್ಕೊಳ್ತೇನಮ್ಮ. ನೋಡು ಸಂದೀಪ, ಇಂದಿನ ಯುವಕ ಯುವತಿಯರು ತಮಗೆ ಮೆಚ್ಚುಗೆಯಾದವ್ರನ್ನ ಮದುವೆ ಆಗುವುದು ಸಹಜ. ಆದರೆ ಈ ಮದುವೆ ಎಂಬ ಸಂಸಾರದ ಬಂಧನದಲ್ಲಿ ಜೀವನವು ಸಂತೋಷಮಯವಾಗಿ ಇರಬೇಕಾದ್ರೆ ಕೇವಲ ಗಂಡು ಹೆಣ್ಣಿನ ಒಪ್ಪಿಗೆ ಮಾತ್ರವಲ್ಲ, ಎರಡೂ ಕುಟುಂಬದವರ ಒಪ್ಪಿಗೆ, ಆಶೀರ್ವಾದ ಅಷ್ಟೇ ಮುಖ್ಯ. ಹೆತ್ತವರ ವಿರೋಧವನ್ನ ಕಟ್ಟಿಕೊಂಡು ಮದುವೆಯಾಗಿ ಬಾಳು ನಡೆಸಲಾಗದೆ ಒದ್ದಾಡುವ ಅದೆಷ್ಟೋ ಜನರನ್ನ ನಾನು ನೋಡಿದ್ದೇನೆ. ನನ್ನ ಬಳಿ ಅವರು ಸಲಹೆಯನ್ನು ತೆಗೆದುಕೊಂಡಿದ್ದಾರೆ. ಅದಕ್ಕೆ ನಾನು ನಿನಗೆ ಎಚ್ಚರಿಸುವುದೇನೆಂದ್ರೆ, ನಿಮ್ಮ ಈ ಪ್ರೇಮದ ವಿಷಯವನ್ನ ನಿನ್ನ ಮನೆಯವರಿಗೆ ತಿಳಿಸಿದ್ದೀಯಾ ಸಂದೀಪ? ನಿಮ್ಮ ಈ ಅಂತರ್ಜಾತೀಯ ವಿವಾಹಕ್ಕೆ ನಿಮ್ಮ ಮನೆಯವರ ಒಪ್ಪಿಗೆ ಇದೆಯಾ? ಹೇಳು ಸಂದೀಪ. ನೋಡಿ ಸರ್, ಆ ಜಾತಿ ಈ ಜಾತಿ ಎಂದು ನಾವು
ಮಾಡಿದ ಸಂಪ್ರದಾಯವಷ್ಟೇ. ಅದಕ್ಕೆ ವಿರೋಧವಾಗಿರೋ ನನ್ನ ಹೆತ್ತವರು ನನ್ನ ಆಶೆ ಆಕಾಂಕ್ಷೆಗೆ ಯಾವತ್ತೂ ಅಡ್ಡಿ ಬರೋದಿಲ್ಲ ಅಂತ ನಂಬಿಕೆ ನನಗಿದೆ. ಒಂದು ವೇಳೆ ಅವರು ವಿರೋಧ ವ್ಯಕ್ತಪಡಿಸಿದರೆ ನಿನ್ನನ್ನೇ ಮನಸಾರೆ ಪ್ರೀತಿಸಿದ ನನ್ನ ತಂಗಿಯ ಗತಿ ಹಾಗೆ ಆಗ್ಲಿಕ್ಕೆ ನಾನು ಬಿಡುವುದಿಲ್ಲ ಸರ್. ನನ್ನ ಮಾತನ್ನು ನಂಬಿ. ನೋಡು ಸಂದೀಪ, ನಿಮ್ಮಿಬ್ಬರ ಈ ಪ್ರೇಮದ ವಿಷಯವನ್ನ ನನ್ನ ಸ್ನೇಹಿತನವರಿಂದ ಕೇಳಿ ನಾನು ಆಗಲೇ ತಿಳಿದುಕೊಂಡಿದ್ದೇನೆ. ನಿಮ್ಮ ತಂದೆ ಊರಿನ ಆಗರ್ಭ ಶ್ರೀಮಂತ ವಾಣಿಜ್ಯ ಉದ್ಯಮಿ. ಅಂತವರು ನಮ್ಮಂತಹ ಬಡವರ ಸಂಬಂಧ ಬೆಳೆಸಲು ಒಪ್ಪುತ್ತಾರೆಯೇ? ನೋಡಿ ಸರ್, ಹಾಗೆಲ್ಲ ಏನೂ ಇಲ್ಲ. ನಾನು ನಮ್ಮ ಮನೆಯವರು ನನ್ನ ಆಸೆಗೆ ಯಾವತ್ತೂ ವಿರೋಧ ವ್ಯಕ್ತಪಡಿಸುವುದಿಲ್ಲ. ಒಂದು ವೇಳೆ ವಿರೋಧ ವ್ಯಕ್ತಪಡಿಸಿದರು ಅಂತಾದ್ರೆ ಏನ್ ಮಾಡ್ತೀಯ ಅದನ್ನ ಹೇಳ. ವಿರೋಧ ವ್ಯಕ್ತಪಡಿಸುವುದಿಲ್ಲ ಅಂತ ನನಗೆ ನಂಬಿಕೆ ಇದೆ. ಹಾಗೇನಾದ್ರು ವಿರೋಧ ವ್ಯಕ್ತಪಡಿಸಿದರೆ ಅವರ ಎಲ್ಲ ಸಂಪತ್ತನ್ನು ತ್ಯಜಿಸಿ ನಾನು ನಿಮ್ಮ ತಂಗಿಯನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ. ಗುಡ್ ಸಂದೀಪ, ವೆರಿ ಗುಡ್. ಮೆಚ್ಚಿದ ನಿನ್ನ ಆದರ್ಶಕ್ಕೆ ಈ ಧೈರ್ಯ. ಪ್ರೇಮಿಸಿದ ಪ್ರತಿಯೊಬ್ಬ ಪ್ರೇಮಿಗಳು ಕೂಡ ಇದೇ ರೀತಿಯ ಛಲ ಧೈರ್ಯ ಇದ್ದರೆ ಸಮಾಜದಲ್ಲಿರುವ ಎಲ್ಲ ಪ್ರೇಮಿಗಳ ಬದುಕು ಬಂಗಾರವಾಗುತ್ತೆ. ಅಂತೂ ನನ್ನ ತಂಗಿ ಒಳ್ಳೆ ವರನನ್ನೇ ಆರಿಸಿದ್ದಾಳೆ. ಎಷ್ಟಂದ್ರು ನನ್ನ ತಂಗಿ ಅಲ್ವೇ? ನೋಡು ಸಂದೀಪ, ಸದ್ಯವೇ ಬರಲಿದ್ದೇನೆ ನಿಮ್ಮ ಮನೆಗೆ ಗುರು ಹಿರಿಯರೊಂದಿಗೆ ತಾಂಬೂಲ ಬದಲಾಯಿಸಲು ಸಿದ್ಧತೆಯಲ್ಲಿ. ಆದರೂ ಸಂದೀಪ, ಒಂದು ಎಚ್ಚರಿಕೆ. ನನ್ನ ತಂಗಿಯ ಬಾಳಲ್ಲಿ ನೀನು ಬೆಳದಿಂಗಳಾಗಿ ಬೆಳಗಬೇಕು. ಒಂದು ವೇಳೆ ನಿನ್ನ ಶ್ರೀಮಂತಿಕೆ ಅಟ್ಟಹಾಸದಂತೆ ನನ್ನ ತಂಗಿಯ ಬಾಳಲ್ಲೇನಾದರೂ ಕತ್ತಲೆ ಪಸರಿಸಿದರೆ ಈ ಅಗ್ನಿಯ ಕೋಪಕ್ಕೆ ಬಲಿಯಾಗಬೇಕಾದೀತು. ಎಚ್ಚರ. ನಾನಿಂದು ಬಿಡುವುದಿಲ್ಲ ಸರ್. ಸರಿ, ನಡೆಯುವ. ಭರತ, ನಿನ್ನ ಫ್ಯಾಮಿಲಿ ಮ್ಯಾಟರ್ ಹೀಗೆ ಇದೆ ಅಂತ ನನಗೆ ಮೊದಲೇ ತಿಳಿಯಲಿಲ್ಲ. ನನ್ನ ತಂಗಿಯನ್ನು, ನನ್ನ ಸಹೋದರಿಯನ್ನು ನಿನಗೆ ಮದುವೆ ಮಾಡಿಸಿ ಅವಳನ್ನು ಇಂತಹ ದುರಂತಕ್ಕೆ ತಳ್ಳುತ್ತಿರಲಿಲ್ಲ. ನಿನ್ನ ತಂದೆ ತನ್ನ ಸರ್ವ ಆಸ್ತಿಯನ್ನು ಆ ನಿನ್ನ ಸುಧಾಕರನ ಹೆಸರಿಗೆ ಮೃತ್ಯುಪತ್ರ ಮಾಡಿ ನಿನ್ನನ್ನು ನಿರ್ಗತಿಕನನ್ನಾಗಿ ಮಾಡಿದ್ದಾನೆ. ನಿನಗೆ ಆ ಶಾಂತಿ ನಿವಾಸದಲ್ಲಿ ಯಾವುದೇ ಅಧಿಕಾರವಿಲ್ಲದಿರುವಾಗ ಆ ನಿನ್ನ ಸತಿ ಆ ಮನೆಯಲ್ಲಿ ಹೇಗೆ ಸ್ವತಂತ್ರವಾಗಿ ಬದುಕಲು ಸಾಧ್ಯ? ಆದ್ದರಿಂದ ನಾನೇ ಅವಳನ್ನು ತವರಿಗೆ ಕರೆಸಿಕೊಂಡಿದ್ದೇನೆ. ನೋಡ ಮಗ, ಆ ಮುದುಕನಿಗೆ ಮೊದಲಿಂದಲೂ ಸುಧಾಕರನೆಂದರೆ ಅತಿಯಾದ ಪ್ರೇಮವಿತ್ತು. ಅದರ ದುರ್ಲಾಭ ಪಡೆದು ಆ ಸುಧಾಕರ ಶಾಂತಿ ನಿವಾಸದ ಸರ್ವ ಆಸ್ತಿಯನ್ನು ತನ್ನ ಹೆಸರಿಗೆ ಮೃತ್ಯು ಪತ್ರ ಬರೆಸಿಕೊಂಡನು. ಆ ಮೃತ್ಯು ಪತ್ರವನ್ನು ಬದಲಿಸಲು ಆಗುವುದಿಲ್ಲವೇ ಮಗ? ಭರತ, ಮೃತ್ಯು ಪತ್ರವನ್ನು ಬದಲಿಸುವುದೇ? ಇಲ್ಲವಾದರೆ ಮೃತ್ಯು ಪತ್ರವನ್ನು ಬದಲಿಸುವುದಕ್ಕಿಂತ ಆ ನಿನ್ನ ಅಣ್ಣನ ಫ್ಯಾಮಿಲಿಯನ್ನೇ ಮೃತ್ಯುಕೂಪಕ್ಕೆ ತಳ್ಳಿದರೆ ನೀನು
ಬದುಕಬಹುದು. ಇಲ್ಲ, ಕೈ ತುತ್ತು ನೀಡಿದಂತಹ ನನ್ನ ಅತ್ತಿಗೆಯನ್ನು ಈಗ ತಾನೇ ಶಾಂತಿ ನಿವಾಸದಲ್ಲಿ ಬಾಳಿ ಬದುಕಬೇಕಾದ ಆ ಪುಟ್ಟ ಕಂದಮ್ಮನನ್ನು, ನನ್ನ ಪ್ರೀತಿಯ ಸಹೋದರನನ್ನು ನಾನು ಕೈಯಾರೆ ಕೊಲೆ ಮಾಡುವುದೇ ಮಾತ್ರ ಸಾಧ್ಯವಿಲ್ಲ. ಅದೇ ಕಾನೂನಿಗೆ ನಾನೇ ಈ ಕೊಲೆ ಮಾಡಿದೆನೆಂದು ಏನಾದರೂ ಗೊತ್ತಾದರೆ ಸುಖ ಅನುಭವಿಸುವ ಬದಲು ಕತ್ತಲೆ ಕೋಣೆಯಲ್ಲಿ ಕಳೆಯಬೇಕಾದೀತು. ಖಂಡಿತ ಸಾಧ್ಯವಿಲ್ಲ. ಎಲ್ಲಿದೆ ನ್ಯಾಯ, ಎಲ್ಲಿದೆ ಕಾನೂನು? ನ್ಯಾಯಕ್ಕೆ ಕಾನೂನಿಗೆ ಬೆಲೆ ಇರುತ್ತಿದ್ದರೆ ಈ ಪ್ರಪಂಚದಲ್ಲಿ ಇಷ್ಟೊಂದು ಜನ ನಿರಪರಾಧಿಗಳು ಅಪರಾಧಿಗಳೇ ಆಗುತ್ತಿರಲಿಲ್ಲ. ಕಾನೂನು ಪ್ರತ್ಯಕ್ಷ ಸಾಕ್ಷಿಯನ್ನು ಕೇಳುತ್ತದೆ. ನೋಟಿನ ಕಂತೆ ಫೀಸ್ ಹಾಕಿದರೆ ಸತ್ಯ ಸುಳ್ಳಾಗುತ್ತದೆ, ಸುಳ್ಳು ಸತ್ಯವಾಗುತ್ತದೆ. ನೋಡು ಭರತ್, ನಿನ್ನ ಫ್ಯಾಮಿಲಿಯನ್ನು ಹೇಗೆ ಪರಲೋಕಕ್ಕೆ ಕಳಿಸಬೇಕೆಂದು ಒಂದು ಫೈಲ್ ರೆಡಿ ಮಾಡಿದ್ದೆ. ನೀನು ಅದರನ್ನು ಬರೀ ಸೆಟ್ ಮಾಡಿದರೆ ಸಾಕು. ಆಮೇಲೆ ನೋಡು ನನ್ನ ಕಾರಸ್ಥಾನ. ಆದರೂ ನನಗೇಕೋ ಭಯವಾಗುತ್ತಿದೆ. ನಿನಗೆ ಭಯವಾಗ್ತಿದೆ? ಹಾಗಾದ್ರೆ ಒಂದು ಕೆಲಸ ಮಾಡು, ನಿನ್ನ ಸತಿಯೊಡನೆ 4 ದಿನ ಹನಿಮೂನಿಗೆ ಹೋಗಿಬಿಡು. ಅದು ಹೇಗೆ? ಆಗಂತೂ ಯಾರಿಗೂ ನಿನ್ನ ಮೇಲೆ ಸಂಶಯವೇ ಬರದು. ಅದು ಹೇಗೆ ಅಮ್ಮಗ? ಭರತ, ಅದು ಹೇಗಂತ ಇಲ್ಲಿ ಹೇಳಲ್ಲ. ಬಾರಿಗೆ ಹೋಗೋಣ. ಎಲ್ಲ ಕಂಡು ತನ್ನಯ ಬಾಳ್ವೆಗಿದೆ ನಾಯ್ ನಾಯ್ ಇದೆ ನಾಯ್ ತಿಂತನು ತಾ. ಎಂತದು ಮಾರಾಯರೇ, ನಾನು ಒಂದು ಯಕ್ಷಗಾನ ಪದ್ಯ ಹೇಳಲಿಕ್ಕೆ ಉಂಟು. ಈ ನಾಯಿ ಈ ರೀತಿ ಓಡಿಸಿಕೊಂಡು ಬಂದ್ಬಿಡುದ? ಬಾಬಾ ಎಂತ ನಾಯಿ ಮಾರಾಯರೆ. ಈಗ ನಾಯಿ ಸುದ್ದಿ ಬಿಡುವ, ನಮ್ಮ ಸುದ್ದಿ ಬರುವ. ಈಗ ನಮ್ಮ ಭುಜಂಗಯ್ಯ ಸಾಹುಕಾರರ ಮನೆಗೆ ಸಾಹುಕಾರ ಪಿ ಆಗಿ ಒಂದು ಹೊಸ ಹುಡುಗಿ ಬಂದಿದ್ದುಂಟು. ಅದು ಯಾರು ಗೊತ್ತುಂಟ? ರತ್ನಮಾಲ. ಆ ರತ್ನಮಾಲ ಬಂದ ಮೇಲೆ ನಿನಗೆ ಗೊತ್ತುಂಟ? ಗೊತ್ತಿಲ್ಲಲ್ಲ, ನನ್ನ ಅವಯವಗಳು ಒಂದು ಶುದ್ಧಿಲ್ಲ ಮಾರಾಯ. ಅಂತ ಕೆಲಸ ಮಾಡಿದ್ರು ಒಳ ಕಾಣುವುದುಂಟು. ಅಯ್ಯ, ನಾನು ಹೇಳಿದ್ದು ಅಲ್ಲಾಡಿಸ್ಬೇಡ್ರಿ ಭಟ್ರ. ನಾ ಹೇಳ್ತೀನಿ ಬಂದ ಬಟ್ಟಲ್ಲ ಮಾಡಿ ಅಡಿಗೆ ಮಾಡಿ ಏನ್ ಕಾಣುವುದು? ಯಾರು ಕಾಣುವುದು? ಎಲ್ಲಿ ಮಾರೈತಿ, ಎಲ್ಲಿ ನಾನು ಹೋಗಲಿ ಮಾರೈತಿ, ಎಲ್ಲಿ ಹೋದರೂ ನಿನ್ನ ಕನಸಿನಲ್ಲಿ ಮುಖ ಕಾಣುವುದು. ಹಂಗಂದ್ರ ಬ್ಯಾರೆ ಏನೋ ಕಾಣುತ್ತೆ ಅಂದಂಗಾತು. ಅಲ್ಲ, ಬೇರೆ ಏನು ಮಾರೈತಿ, ನಿನ್ನ ಮುಖ. ಕನಸ್ನಾಗು ಮನಸ್ನಾಗು ಬಾಳ ನೆನೆಸ್ಕೊಂತೀರ ಅಂದಂಗಾತು. ಅಯ್ಯೋ ಮಾರೈತಿ, ನಾನು ಏನು ಹೇಳುವುದುಂಟು, ಯಾವ ಕೆಲಸಕ್ಕೆ ಹೋಗಲಿ ಇದಕ್ಕೆ ಹೋದಾಗ್ಲೂ ಬರ್ತೀನಿ. ಎಲ್ಲ ಕೆಲಸಕ್ಕೆ ಹೋದಾಗ ನಿನ್ನ ಮುಖ ಕಾಣುವುದುಂಟು.
ಅಂತ ಎಂತ ಆಯ್ತು ಗೊತ್ತಾ ನಿಮ್ಗೆ? ಎಂತ ಆತ್ರಿ? ನಾನು ಅಡಿಗೆ ಮಾಡಿ ಅಲ್ಲ, ಅಡಿಗೆ ಮಾಡ್ಲಿಕ್ಕೆ ಹೋಗಿದ್ದೆ. ಹೌದು. ಅಡಿಗೆ ಮಾಡ್ಲಿಕ್ಕೆ ಹೋದ್ಮೇಲೆ ನಮ್ಮ ಭುಜಂಗಯ್ಯ ಸೌಕರ್ಯ ಗೊತ್ತುಂಟಲ್ಲ, ಅವರಿಗೆ ರೊಟ್ಟಿನೂ ಆಗುವುದಿಲ್ಲ, ಇತ್ತ ತಂಬುಳಿನೂ ಆಗುದಿಲ್ಲ. ನಾನು ನಿನ್ನ ನೆನಪಿನಲ್ಲಿ ಸಾರಿಗೆ ಸಕ್ಕರೆ ಹಾಕಿಬಿಟ್ಟೆ. ಸಾರಿಗ ಸಕ್ಕರೆ ಹಾಕಿದ? ಯಾಕೆ ಉಪ್ಪು ಹಾಕಿ ಬರಬ್ಬರಿ ಮಾಡಿರಿ ಭಟ್ರ. ಅಂದ್ರ ನೀವಂತೂ ನನ್ನನ್ನ ಬಾಳ ನೆನೆಸ್ಕೊಂತೀರ ಅಂದಂಗ ಆಯ್ತು. ಚಾಕೆ ಉಪ್ಪು ಹಾಕಿಬಿಟ್ಟೆ. ಚಾಗ ಉಪ್ಪು ಹಾಕ್ತಾ? ಮತ್ತೆ ಬ್ಯಾರಕ್ಕೆ ಏನೇನ್ ಹಾಕ್ತಿ? ಎಂತ ಉಗಿಸುವುದು, ನಿನ್ನ ಮುಖ ಕಾಣುವುದು ನನಗೆ, ಅವನು ಉಗಿಯುವುದು. ಅಯ್ಯೋ ನನ್ನ ತಲೆ ಪಿರಿ 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 ಮಾಡ್ಕೊಳಕ್ ಹೋಗ್ಬೇಡ್ರಿ ಬಿಡ್ರಿ. ಪಾಪ ನೀವಾರ ಬ್ಯಾರೆ ಏನ್ ಅನ್ಕೊಂಡಿದಿರಿ? ನೋಡಾಕ ಹಿರಿ ಮನುಷ್ಯ ಇದ್ದಂಗಿದೀಯಾ, ನನ್ನ ತಂದೆ ಸಮಾನ ಇದ್ದಂಗ್ರಿ ನೀವು. ಅಯ್ಯ ನೀನೇನು ತಂದೆ ಅಂತ ಹೇಳಿ ತಣ್ಣಗೆ ಮಾಡುವುದು ಉಂಟ? ನಿಮ್ಮದು ತಣ್ಣಗಾದ್ರ ನಾ ಬಿಸಿ ಮಾಡ್ತೀನ್ರಿ. ಅಯ್ಯ ನೀವೇನು ಬಂದದ್ದು ಅಂತ ಆದ್ರೆ ಅಯ್ಯೋ ಇನ್ನೊಂದ್ ಸ್ವಲ್ಪ ಆದ್ರೂ ಒಂದು ಟಚ್ ಆಗ್ಬಿಡುತ್ತೆ ನೀವು. ಭಟ್ರ ಗಡಗಡ ಹೇಳ್ರಿ, ಬೇಗ ಲಗುನ ಹೇಳ್ಬೇಕು ನಮಗ. ಏನ್ ಹೇಳ್ಬೇಕು? ನೀನು ಎದರಿಗೆ ಬಂದು ಉಂಟಲ್ಲ, ನಾನೇ ಅದಿರುವುದಿಲ್ಲ. ನೀನು ಏನು ಕೊಡ್ತೀವಿ ಕಂಡೀಷನ್ ಕೇಳ, ನಾನು ಅದಕ್ಕೆ ರೆಡಿ. ಈ ಮುದಿಯ ಹೆಂಗಸರು ಚಪ್ಪಲ ಜಾಸ್ತಿ ಐತಿರ ಮುನಗ. ಅಂದ್ರ ನನ್ನನ್ನ ಹ್ಯಾಂಗರ್ ಮಾಡಿ ಇವನ ಬುಟ್ಟಿಗೆ ಹಾಕೊಬೇಕಂತಿದನ. ಇವನಿಗೆ ಕನಸ್ನಾಗು ಮನಸ್ನಾಗು ನನ್ನ ಹೆಸರು ಸಮೇತ ನೆನಪು ಮಾಡ್ಕೊಂಡ್ಬಾರ್ದು. ಹಂಗ ಮಾಡ್ಲಿಲ್ಲ ಅಂದ್ರ ರಾಮದುರ್ಗದ ರತ್ನ ಒಳಗೆ ಬರ್ಬೋದಲ್ಲ? ಏನ್ ಚೆನ್ನಾಗಿ ಹೇಳಕತ್ತಿರ್ರಿ. ಅಯ್ಯ ಮ್ಯಾಗ ಮ್ಯಾಗ ಎತ್ತರ, ನಾ ಹಿಂಗ ಬಗ್ಗಿಸ್ತಾನ, ನೀವು ಮ್ಯಾಗ ಹಿಂಗ ಅನ್ಕೊಬೇಕು. ಅಲ್ರಿ ಬೈಕ್ರು ಮರ್ರಯ್ಯ, ಯಾಕಂದ್ರ ನಾನ್ ಹಿಂಗ ಬಂದಾಗ ಹಿಂಗ ಅನ್ನದ ಪಾಪ ಒಂದೊಂದಿಟ್ಟು ಉದ್ದಿರುತ್ತ ಹಿಂಗ ಮ್ಯಾಗ ಮಾಡ್ಕೊಬೇಕು. ನೋಡ ಅವ್ರ ಬಾಯಾಗ ಹಿಡ್ಕೊಳಕತ್ತಾನ ಬಾಳೆ. ಹೌದನ? ಭಟ್ರ ಕೈಯಾಗ ಹಿಡ್ಕೊಂಡಿರ್ಬೇಡ್ರಿ, ಕರೆಂಟ್ ಶಾಕ್ ಕೊಡ್ದು ಬಿಡುತ್ತೆ. ಅಲ್ಲೋ ಮರ್ರಯ್ಯ, ಕೈ ಕೆಲ್ಸ ಕೊಟ್ಟನ್ರಿ ಇವು ಬಾಳ. ಕೈಯಾಗ ಹಿಡಿದಿಡಿದ ಅಭ್ಯಾಸ ಜಾಸ್ತಿ ಐತಿ. ಮತ್ತೆ ಕೈ ಬಿಟ್ಟು ಮಾತಾಡ್ರಿ. ನಿಮಗೆ ಏನು ಬ್ಯಾರೆ ಬಂದೈತಿ, ನಿಮಗ ಬರಬಾರ್ದ ಬರ್ಲಿ. ಏನು ಹೇಳ್ಬೇಡ್ರಿ. ನೋಡ್ರಿ ನಾನ್ ನಿಮ್ಮನ್ನ ಮನಸಾರ ಪ್ರೀತಿ ಮಾಡ್ಬೇಕು ಅನ್ಕೊಂಡಿದ್ದೆ. ಒಂದೀಟ್ ಊದ್ಕೊಂಡೈತ ಅಡ್ಡ. ಅಂದ್ರ ನೀವು ನನ್ನ ಕಂಡೀಷನ್ ಒಪ್ಕೋಬೇಕ್ರಿ. ನೀನು ಏನು ಕಂಡೀಷನ್ ಹೇಳೋದಕ್ಕೆ ನಾನು ರೆಡಿ. ನೀವು ರೆಡಿ ಹೌದಿಲ್ರಿ? ಹಂಗಿದ್ದ ಮ್ಯಾಗ ನಾನು ಒಂದಿಟ್ಟು ನಿಮ್ಮ ಮದ್ವಿ ಮಾಡಕ ಮನಸ್ಸು ಮಾಡಿದಿನ್ರಿ ಭಟ್ರ. ಹೌದಾ? ನಾ ಹೇಳ್ತೀನಿ ನಿನಗ ನುಲಿ ಬೇಡ ಅಂತ. ಯಾರ್ಯಾದ ಕಾಣುತ್ತ ನನಗ. ನನಗೆ ಬಹಳ ಸಂತೋಷ ಆಯ್ತು. ಈಗ ಎದ್ದಿರೋದನ್ನ ನಾವ್ ಎಬ್ಬಸಬೇಕು ಹೌದಿಲ್ರಿ? ಹೊಡೆಯಲ್ಲ
ಪೂಜಾರಿ